ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರಿಗೆ ದಿಢೀರ್ ಅನಾರೋಗ್ಯ ಉಂಟಾಗಿದ್ದು ತೀವ್ರ ಅಸ್ವಸ್ಥತೆಯಿಂದ ಬಳಲ್ತಾ ಇದ್ದಾರೆ. ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ತಿಳಿದು ಬಂದಿದೆ. ಕಳಪೆ ಆಹಾರ ಸೇವಿಸಿದ ಕಾರಣ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರಿಗೆ ಕರುಳಿನಲ್ಲಿ ಉರಿಯೂತ ಉಂಟಾಗಿದೆ ಅಂತ ಅವರ ಸಚಿವಾಲಯ ತಿಳಿಸಿದೆ. ಚಿಕಿತ್ಸೆಯ ನಂತರ ಅವರು ತಮ್ಮ ಮನೆಯಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ. ಮುಂದಿನ 3 ದಿನಗಳ ಕಾಲ ಮನೆಯಿಂದಲೇ ತಮ್ಮ ಕರ್ತವ್ಯವನ್ನ ನಿರ್ವಹಿಸುತ್ತಾರೆ ಅಂತ ತಿಳಿದು ಬಂದಿದೆ. ಮೂಲಗಳ ಪ್ರಕಾರ ಜೆರುಸಲೆಂನ ಹಡಸಾ ಐನ್ ಕೆರಂ ವೈದ್ಯಕೀಯ ಕೇಂದ್ರದ ಪ್ರಾಧ್ಯಾಪಕ ಅಲಯನ್ ಹಾಶ್ಕೋ ರಾತ್ರಿಯಿಡೀ ನೆತಾನ್ಯಾಹು ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸಿದ್ರು. ನಿರ್ಜಲೀಕರಣಗೊಂಡಿದ್ರಿಂದ ಅವರಿಗೆ ದ್ರವಗಳನ್ನು ನೀಡಲಾಗ್ತಾ ಇದೆ. ಸದ್ಯ ಅವರ ಆರೋಗ್ಯ ಸ್ಥಿತಿ ಚೇತರಿಕೆಗೊಂಡಿದೆ ಅಂತ ಹೇಳಲಾಗಿದೆ. ವೈದ್ಯರ ಸೂಚನೆಯಂತೆ ನೆತಾನ್ಯಾಹು ಮುಂದಿನ 3 ದಿನಗಳ ಕಾಲ ಮನೆಯಲ್ಲೇ ವಿಶ್ರಾಂತಿಯನ್ನು ಪಡೆಯಲಿದ್ದಾರೆ ಮತ್ತು ಸರ್ಕಾರಿ ಕೆಲಸಗಳನ್ನು ನಿರ್ವಹಿಸಲಿದ್ದಾರೆ. ಎಪ್ಪತ್ತೈದು ವರ್ಷದ ಬೆಂಜಮಿನ್ ನೆತಾನ್ಯಾಹು ಇತ್ತೀಚಿನ ವರ್ಷಗಳಲ್ಲಿ ಹಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ. ಮೇ ತಿಂಗಳಲ್ಲಿ ಅವರು ತಮ್ಮ ಕೊಲೊನನ್ನ ಪರೀಕ್ಷಿಸೋಕೆ ಕೊಲೊನೋಸ್ಕೋಪಿಗೆ ಒಳಗಾಗಿದ್ರು ಮತ್ತು ಡಿಸೆಂಬರ್ನಲ್ಲಿ ಮೂತ್ರನಾಳದ ಸೋಂಕಿನಿಂದ ಅವರ ಪ್ರಾಸ್ಟೇಟ್ ತೆಗೆದುಹಾಕೋಕೆ ಪ್ರಾಸ್ಟೇಟ್ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿತ್ತು. 2 ಚಿಕಿತ್ಸೆಗಳ ಸಮಯದಲ್ಲಿ ನೆತಾನ್ಯಾಹು ಕೆಲಸದಿಂದ ರಜೆಯನ್ನು ತೆಗೆದುಕೊಂಡಿದ್ರು ಮತ್ತು ಇಸ್ರೇಲ್ನ ನ್ಯಾಯ ಸಚಿವ ಯಾರಿವ್ ಲೆನಾನಿ ಹಂಗಾಮಿ ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದ್ರು. ಕೆಲ ಸಮಯದ ಹಿಂದೆ ಅಂದ್ರೆ ಮಾರ್ಚ್ನಲ್ಲಿ ಬೆಂಜಮಿನ್ ನೆತಾನ್ಯಾಹು ಅವರಿಗೆ ಹರ್ನಿಯಾ ಶಸ್ತ್ರಚಿಕಿತ್ಸೆ ಮಾಡಲಾಗಿತ್ತು ಮತ್ತು ನಂತರ ಅವರ ಹೃದಯದಲ್ಲಿ ಫೇಸ್ ಮೇಕರ್ ಅನ್ನ ಸ್ಥಾಪಿಸಲಾಗಿತ್ತು. ಮಾರ್ಚ್ನಲ್ಲಿ ಬೆಂಜಮಿನ್ ನೆತಾನ್ಯಾಹು ಅವರಿಗೆ ಸಂಪೂರ್ಣ ಅರವಳಿಕೆ ನೀಡಿ ಹರ್ನಿಯಾ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ನಂತರ ಜ್ವರ ಬಂದಿದ್ರಿಂದ ಅವರು ಕೆಲಸದಿಂದ ದೂರ ಉಳಿದ್ರು. 2023ರಲ್ಲಿ ಅವರಿಗೆ ಹೃದಯ ಸಮಸ್ಯೆ ಇರೋದು ಪತ್ತೆಯಾದ ನಂತರ ವೈದ್ಯರು ನೆತಾನ್ಯಾಹು ಅವರ ಹೃದಯದಲ್ಲಿ ಫೇಸ್ ಮೇಕರ್ ಅನ್ನ ಸ್ಥಾಪಿಸಿದ್ರು. ನಿರ್ಜಲೀಕರಣದಿಂದಾಗಿ ನೆತಾನ್ಯಾಹು ಆಸ್ಪತ್ರೆಗೆ ದಾಖಲಾದಾಗ ಈ ಸಮಸ್ಯೆ ಪತ್ತೆಯಾಗಿದೆ. ಕೆಲವು ದಿನಗಳ ನಂತರ ಅವರಿಗೆ ಫೇಸ್ ಮೇಕರ್ ಅನ್ನ ಅಳವಡಿಸಲಾಯಿತು. ಜನವರಿ 2023ರಲ್ಲಿ ನೆತಾನ್ಯಾಹು ಅವರ ಆರೋಗ್ಯ ವರದಿಯನ್ನು ಬಿಡುಗಡೆ ಮಾಡಲಾಯಿತು. ಅದರಲ್ಲಿ ಅವರ ಆರೋಗ್ಯ ಸ್ಥಿತಿ ಸಂಪೂರ್ಣವಾಗಿ ಸಾಮಾನ್ಯ ಆಗಿದೆ ಅಂತ ವಿವರಿಸಲಾಗಿತ್ತು. ಅವರ ಫೇಸ್ ಮೇಕರ್ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ವರದಿಯಲ್ಲಿ ಹೇಳಲಾಗಿತ್ತು. ಆದರೆ ಆರೋಗ್ಯ ವರದಿಯು ಅಧಿಕೃತ ಸರ್ಕಾರಿ ಆರೋಗ್ಯ ವರದಿಯಾಗಿರಲಿಲ್ಲ. ಅವರ ವೈದ್ಯಕೀಯ ತಂಡದಿಂದ ತಯಾರಿಸಲ್ಪಟ್ಟಿತ್ತು. ನೆತಾನ್ಯಾಹು ವಾರ್ಷಿಕ ಹೆಲ್ತ್ ಬುಲೆಟಿನ್ ಬಿಡುಗಡೆ ಮಾಡೋದಿಲ್ಲ. ಇಸ್ರೇಲ್ ಸರ್ಕಾರದ ಶಿಷ್ಟಾಚಾರಗಳ ಪ್ರಕಾರ ದೇಶದ ಪ್ರಧಾನಮಂತ್ರಿ ವಾರ್ಷಿಕ ಆರೋಗ್ಯ ವರದಿಯನ್ನ ನೀಡಬೇಕಾಗುತ್ತೆ. ಆದರೆ ನೆತಾನ್ಯಾಹು 2016 ಮತ್ತು 2023ರ ನಡುವೆ ಅಂತಹ ಯಾವುದೇ ವರದಿಯನ್ನ ನೀಡಿಲ್ಲ ಮತ್ತು ಈ ವರ್ಷವೂ ಯಾವುದನ್ನು ನೀಡಲಾಗಿಲ್ಲ. ಈ ಶಿಷ್ಟಾಚಾರಗಳು ಕಾನೂನುಬದ್ಧವಾಗಿಲ್ಲ ಮತ್ತು ಪ್ರಧಾನಮಂತ್ರಿ ತಮ್ಮ ವೈದ್ಯಕೀಯ ಇತಿಹಾಸವನ್ನು ಬಹಿರಂಗಪಡಿಸೋಕೆ ಒತ್ತಾಯಿಸಲಾಗುವುದಿಲ್ಲ. ಪ್ರಾಸ್ಟೇಟ್ ಶಸ್ತ್ರಚಿಕಿತ್ಸೆ ನಂತರ ವೈದ್ಯರು ನೆತಾನ್ಯಾಹು ನಡೆಯೋದನ್ನ ನಿಷೇಧ ಮಾಡಿದ್ರು. ಆದರೆ ವೈದ್ಯರ ಆಕ್ಷೇಪಗಳ ಹೊರತಾಗಿಯೂ ಅವರು ಹಡ್ಸಾ ಐನ್ ಕೆರಂ ವೈದ್ಯಕೀಯ ಕೇಂದ್ರ ಆಸ್ಪತ್ರೆಯಿಂದ ಹೊರಗೆ ಬಂದಿದ್ರು. ವಾಸ್ತವವಾಗಿ ಅವರು ಪ್ರಾಫಿಟ್ಸ್ಲಾ ಮೇಲೆ ಮತ ಚಲಾಯಿಸಬೇಕಿತ್ತು. ಅದು 59-58 ಮತಗಳಿಂದ ಅಂಗೀಕರಿಸಲ್ಪಟ್ಟಿತ್ತು. ಮತದಾನದ ಸಮಯದಲ್ಲಿ ನೆತಾನ್ಯಾಹು ಅವರ ವೈದ್ಯ ಡಾಕ್ಟರ್ ಜ್ವೆ ಬರ್ಕೋವಿಚ್ ಕೂಡ ಇಸ್ರೇಲ್ನ ಸಂಸತ್ನ ಕ್ರೆಸ್ಟ್ನಲ್ಲಿ ಅವರೊಂದಿಗೆ ಇದ್ರು. ಈ ಹಿಂದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರ ಹೇಳಿಕೆ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣವಾಗಿತ್ತು. ಪುತ್ರನ ಮದುವೆ ಮುಂದೂಡಲ್ಪಟ್ಟಿರೋದು ಇರಾನ್ ಜೊತೆ ನಡೀತಾ ಇರುವಂತಹ ಸಂಘರ್ಷದ ಪರಿಣಾಮವಾಗಿ ಎದುರಿಸ್ತಾ ಇರುವಂತ ವೈಯಕ್ತಿಕ ನಷ್ಟ ಎಂಬ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಅವರ ಹೇಳಿಕೆ ಇಸ್ರೇಲಿಗರಲ್ಲಿ ಭಾರಿ ಅಸಮಾಧಾನ ಭುಗಿಲೇಳೋಕೆ ಕಾರಣವಾಗಿತ್ತು. ದೇಶ ಸಂಕಷ್ಟದಲ್ಲಿರುವಾಗ ವೈಯಕ್ತಿಕ ಕಷ್ಟ ನಷ್ಟಗಳನ್ನ ಲೆಕ್ಕ ಹಾಕ್ತಾ ಇರೋ ಪ್ರಧಾನಿ ಬೆಂಜಮಿನ್ ನೆತಾನ್ಯಾಹು ಓರ್ವ ಕಿವುಡ ಮತ್ತು ಸ್ವಾರ್ಥಿ ಅಂತ ಇಸ್ರೇಲಿಗರು ಆಕ್ರೋಶವನ್ನ ಹೊರಹಾಕಿದ್ದರು ಅಂತ ಹೇಳಲಾಗ್ತಾ ಇದೆ. ಇತ್ತ ಇಸ್ರೇಲಿ ರಕ್ಷಣಾ ಪಡೆಗಳು ಹಮಾಸ್ ಕಮಾಂಡರ್ ಬಶಾರ್ ತಾಬೆಟ್ನನ್ನ ಹತ್ಯೆ ಮಾಡಿರೋದಾಗಿ ಹೇಳಿಕೊಂಡಿವೆ. ಅಷ್ಟೇ ಅಲ್ಲದೆ 75 ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ದಾಳಿ ನಡೆಸಿರೋದಾಗಿ ಐಡಿಎಫ್ ಹೇಳಿದೆ. ಭಯೋತ್ಪಾದಕರ ಮೂಲಸೌಕರ್ಯ
ಭಯೋತ್ಪಾದಕರು ಮತ್ತು ಸುರಂಗಗಳನ್ನು ಪತ್ತೆ ಹಚ್ಚಿ ನಾಶಪಡಿಸಲಾಗಿದೆ ಅಂತ ಐಡಿಎಫ್ ಹೇಳಿದೆ. ಮೃತ ಬಶರ್ ತಾಬೇಟ್ ಹಮಾಸ್ ಶಸ್ತ್ರಾಸ್ತ್ರ ಪ್ರಧಾನ ಕಚೇರಿಯಲ್ಲಿ ಅಭಿವೃದ್ಧಿ ಮತ್ತು ಯೋಜನೆಗಳ ವಿಭಾಗದ ಕಮಾಂಡರ್ ಆಗಿದ್ದ. ಕೆಲವೊಂದಿಷ್ಟು ವರದಿಗಳ ಪ್ರಕಾರ ಇಸ್ರೇಲಿ ಸೇನೆ ಕನಿಷ್ಠ 115 ಪ್ಯಾಲೆಸ್ತೀನಿಯರನ್ನ ಕೊಂದಿದೆ. ಕಳೆದ 24 ಗಂಟೆಯ ಅವಧಿಯಲ್ಲಿ 18 ಜನರು ಹಸಿವಿನಿಂದ ಸಾವನ್ನಪ್ಪಿದ್ದಾರೆ ಅಂತ ಗಾಜಾ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇಸ್ರೇಲ್ ವಾಯುಪಡೆ ಗಾಜಾದಲ್ಲಿ ಮಿಲಿಟರಿ ಕಾಂಪೌಂಡ್ಗಳು ಮತ್ತು ಸೇಲ್ ಸೈಟ್ಗಳನ್ನು ಸೇರಿದಂತೆ 75 ಗುರಿಗಳನ್ನು ಯಶಸ್ವಿಯಾಗಿ ಹೊಡೆದುರುಳಿಸಿದೆ ಅಂತ ಐಡಿಎಫ್ ತಿಳಿಸಿದೆ. ಗಾಜಾದಲ್ಲಿ ಇಸ್ರೇಲ್ನ ಕ್ರಮಗಳನ್ನು ಖಂಡಿಸಿ ಟ್ಯುನೇಷಿಯಾ, ಇರಾಕ್, ಟರ್ಕಿ, ಲೆಬನಾನ್ ಮತ್ತು ಮೊರಾಕೊ ಸೇರಿದಂತೆ ಹಲವು ದೇಶಗಳಲ್ಲಿ ಪ್ರತಿಭಟನೆಗಳು ಭುಗಿಲೆದ್ದಿವೆ.